Good morning to all. Welcome to Sulabha Academic English channel. I am Nagavani Invi, Assistant Professor of English, the Department of Collegiate Education. In today's class, let us know about the performance of Lakshmi Puja by Margaya. In the novel, The Financial Expert by R.K. Narayan, prescribed by the University of Mysore to the second year BCom BBA program, third semester course 2020-21. After the loss of Red Duck and book, Margaya's business under the banyan tree comes to a sudden halt. And he worries a lot because he is cheated by the peasants. They come to know that he doesn't have the Red Duck and book, and they begin to cheat, and therefore he inevitably has to give up his business. But he is very much disturbed by the insult made by the secretary and the Arul Das' attitude towards him. And he also wants to dress well and to be dignified, to look very dignified. But he doesn't have that much money. He compares himself with his tin box and old yellow dhoti to a street barber. And he wants to send his son to a convent. He will to study with the sons of the superintendent of police and the district commissioner. After that, he wants to send him to college by car and then to foreign for higher studies and then to get him married to the daughter of a judge. To fulfill all his dreams about his son, he needs money. One day he meets the temple priest. ಅಂದರೆ ಮಗನ ಬಗ್ಗೆ ತುಂಬ ಕನಸು, ತನ್ನ ಬಟ್ಟೆದಿರಲಿ, ತಾನು ಒಳ್ಳೆ ಬಟ್ಟೆ ಹಾಕೋಬೇಕು, ಮಗನ್ನ ಕಾನ್ವೆಂಟಲ್ಲಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ಡಿಸ್ಟ್ರಿಕ್ಟ್ ಕಲೆಕ್ಟರ್ ಅಂದರೆ ಡಿಸ್ಟ್ರಿಕ್ಟ್ ಕಮಿಷನರ್ DC ಅವ್ರ ಮಕ್ಕಳ ಜೊತೆ ಓದಿಸ್ಬೇಕು, ಅನ್ನೋ ಕಾನ್ವೆಂಟಿಗೆ ಕಳಿಸ್ಬೇಕು, ಕಾಲೇಜಿಗೆ ಕಳಿಸ್ಬೇಕು, ಆಮೇಲೆ ಫಾರಿನ್ನಿಗೆ ಕಳಿಸ್ಬೇಕು ಹೈಯರ್ ಸ್ಟಡೀಸ್ಗೆ, ಆಮೇಲೆ ರಿಟರ್ನ್ ಆದಮೇಲೆ ಯಾವ್ದಾದ್ರು ಜಡ್ಜ್ ಮಗಳ ಜೊತೆ ಮದುವೆ ಮಾಡಬೇಕು. ಇದಕ್ಕೆಲ್ಲ ಏನು ಬೇಕು? ದುಡ್ಡು ಬೇಕು. ಒಂದಿನ ಮಾರ್ಗಯ್ಯ ಇದೇ ವಿಚಾರಗಳಲ್ಲಿ ಮುಳುಗಿ ಹೋಗಿದ್ದಾಗ ಟೆಂಪಲ್ ಪ್ರೀಸ್ಟ್ನ ಆತ ಭೇಟಿ ಆಗ್ತಾನೆ. ಆತ ಲಾಲೆ ಎಕ್ಸ್ಟೆನ್ಷನಿಂದ ಬರ್ತಾ ಇರ್ತಾರೆ. ಆ್ಯಂಡ್ ಅವರು ಮುನ್ಸಿಪಲ್ ಚೇರ್ಮನ್ ಮನೆಗೆ ಹೋಗ್ತಾ ಇರ್ತಾರೆ ಟು ಪರ್ಫಾರ್ಮ್ ಮಾರ್ಕಂಡೇಯ ಪೂಜಾ. ಅವರ ಒಂದು ಮಗು ಕಾಯಿಲೆ ಬಿದ್ದಿರುತ್ತೆ. ಈ ಟೇಕ್ಸ್ ಮಾರ್ಗಯ್ಯ ಟು ದಟ್ ಹೌಸ್. Margaya observes the master of the house with his wife and children stands devoutly at a distance, and the priest mutters something sitting before the pedestal. ಮನೆ ಮೇಲೆ ಕೂತ್ಕೊಂಡು ಪ್ರೀಸ್ಟ್ ಏನೋ ಮಂತ್ರ ಹೇಳ್ತಾರೆ. ಗಂಡ ಹೆಂಡತಿ ತನ್ನ ಮತ್ತು ಮಕ್ಕಳು ಭಕ್ತಿಯಿಂದ ಕೈ ಮುಗಿದು ನಿಂತ್ಕೊಂಡಿದ್ದಾರೆ. ವೆನ್ ದ ಚಿಲ್ಡ್ರನ್ ಆರ್ ಇನ್ಸ್ಟ್ರಕ್ಟೆಡ್ ನಾಟ್ ಟು ಬೈಟ್ ದ ಫಿಂಗರ್ಸ್ ದೇ ವಿತ್ಡ್ರಾ ದೆಮ್ ಕ್ವಿಕ್ಲಿ. ಮಕ್ಕಳು ಉಗುರು ಕಡಿತಾ ಇರ್ತಾರೆ, ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾರೆ ತಂದೆ ತಾಯಿ, ನಾಟ್ ಟು ಬೈಟ್ ದ ಫಿಂಗರ್ಸ್. ಆಗ ಅವರು ತಕ್ಷಣ ವಿಡ್ರಾ ಮಾಡ್ಕೋತಾರೆ. ಮಾರ್ಗಯ್ಯ ಈಸ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ದರ್ ಸೀರಿಯಸ್ನೆಸ್. ಹಿ ರಿಮೆಂಬರ್ಸ್ ಬಾಲು ಆ್ಯಂಡ್ ಥಿಂಕ್ಸ್ ಆಫ್ ವಾಟ್ ಹಿ ವಿಲ್ ಡೂ. ಬಾಲನ್ ನೆನೆಸ್ಕೋತಾರೆ. ಬಾಲು ಇಲ್ಲದೆ ಏನು ಮಾಡ್ತಿದ್ದ? ಆಮೇಲೆ ಅನ್ಕೋತಾನೆ ಹಿ ವಿಲ್ ಲೈಕ್ ಟು ಡೂ ವಾಟ್ ಹಿ ಪ್ಲೀಸಸ್. ಬಾಲು ಅವ್ನಿಗೇನು ಇಷ್ಟನೋ ಅದನ್ನೇ ಮಾಡೋದು. ಹಿ ವಿಲ್ ಬೈಟ್ ನಾಟ್ ಓನ್ಲಿ ಹಿಸ್ ಫಿಂಗರ್ಸ್ ಬಟ್ ಅದರ್ಸ್ ಆಸ್ ವೆಲ್. ಆನ್ ಬೆರಳು ಅಷ್ಟೆಲ್ಲ ಕಡಿಬೇಡ ಅಂದರೆ ಪಕ್ಕದಲ್ಲಿ ಹಿಡಿದು ಬೆರಳು ತಗೊಂಡು ಕಡಿದ್ಬಿಡ್ತಾನೆ. ಆಫ್ಟರ್ ದ ಪೂಜಾ ದ ಪ್ರೀಸ್ಟ್ ಟೆಲ್ಸ್ ಹಿಮ್ ದ ಸ್ಟೋರಿ ಆಫ್ ಮಾರ್ಕಂಡೇಯ. ಆಮೇಲೆ ಮಾರ್ಕಂಡೇಯನ ಕಥೆಯನ್ನು ಮಾರ್ಗನ್ಗೆ ವಿವರಿಸ್ತಾರೆ ಪ್ರೀಸ್ಟ್. ದೆನ್ ದೇ ಕಮ್ ಟು ದ ಟೆಂಪಲ್ ಬಂದಾಗ ಪ್ರೀಸ್ಟ್ ಭಾಳ ಹೊತ್ತು ಮಾತಾಡಿ ಮಾರ್ಗಯ್ಯನಿಗೆ ಆಫರ್ಸ್ ಹಿಮ್ banana and milk. Margaya pushes back the milk tumbler with the back of his hand. The priest tells him, ಹಾಲಿನ ಆ ಒಂದು ಲೋಟವನ್ನು ಕೈಯಲ್ಲೇ ಬೇಡ ಅಂತ ತಳ್ತಾನೆ. ಆಗ ಪ್ರೀಸ್ಟ್ ಹೇಳ್ತಾರೆ ನಾಟ್ ಟು ಡೂ ಸೊ ಬಿಕಾಸ್ ಮಿಲ್ಕ್ ಈಸ್ ಒನ್ ಫಾರ್ಮ್ ಆಫ್ ಲಕ್ಷ್ಮಿ. ಹಾಲು ಲಕ್ಷ್ಮಿಯ ರೂಪ. ಲಕ್ಷ್ಮಿಯ ಒಂದು ರೂಪ, ಹಲವು ರೂಪಗಳಲ್ಲಿ ಒಂದು ರೂಪ. ಶಿ ಈಸ್ ಆಲ್ವೇಸ್ ದ ಟಿಪ್ ಆಫ್ ಟು ಮೂವ್ ಔಟ್ ಆಫ್ ದ ಹೌಸ್. ನೀನು ಈ ಥರ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್ ನೀನು ತಳ್ಳಿದ್ರೆ ಶಿ ಈಸ್ ಆಲ್ವೇಸ್ ದ ಟಿಪ್ ಆಫ್ ತುದಿಗಾಲು ನಿಂತಿರ್ತಾಳೆ ಮನೆಯಿಂದ ಆಚೆ ಹೋಗೋಕ್ಕೆ. ಹಿ ಟೆಲ್ಸ್ ಇನ್ ದ ಸ್ಟೋರಿ ಆಫ್ ಕುಬೇರ. ಎನ್ಕರೇಜ್ ಬೈ ದಿಸ್, Margaya tells the priest that he wants to acquire wealth
and asked the priest to show him the way. ಇದೆಲ್ಲ ಮಾತುಕತೆಯಿಂದ ಕುತೂಹಲಗೊಂಡು ಉತ್ತೇಜಿತಗೊಂಡು ಮಾರ್ಗಯ್ಯ ಕೇಳ್ತಾನೆ, ನನಗೂ ದುಡ್ಡು ಬೇಕು, ಏನು ಮಾಡಬೇಕು, ನನಗೆ ದಾರಿ ತೋರಿಸು ಅಂತ. In his second visit, Margaya tells the priest that he has closed his business and he has only 200 rupees in his pocket. ಅದು ಮೊದಲನೇ ಭೇಟಿಲಾಗಿತ್ತು. ಇದು ಎರಡನೇ ಭೇಟಿ. ಮಾರ್ಗಯ್ಯ ಮತ್ತೆ ಪ್ರೀಸ್ಟ್ ಭೇಟಿ ಆದಾಗ ಮಾತಾಡ್ತಾ ಅವರು ಮತ್ತೆ ಅಗೇನ್ ಹೀಗೆ ಆಫರ್ಸ್ ಹಿಮ್ ಮಿಲ್ಕ್ ಅಂಡ್ ಬನಾನಾ. ಮಾರ್ಗಯ್ಯ ಈಗ ತೋರಿಸ್ತಾನೆ ಅಂತ 200 rupees ಅಷ್ಟೇ ಇರೋದು, ಐ ಹ್ಯಾವ್ ಕ್ಲೋಸ್ಡ್ ಆನ್ ದ ಬಿಸ್ನೆಸ್ ಅಂತ. ಪ್ರೀಸ್ಟ್ ಸಜೆಸ್ಟ್ ಹಿಮ್ ಟು ಪರ್ಫಾರ್ಮ್ ಲಕ್ಷ್ಮೀ ಪೂಜಾ, ದ ಗಾಡೆಸ್ ಆಫ್ ವೆಲ್ತ್. ನಿಂಗೆ ದುಡ್ಡು ತಾನೇ ಬೇಕು, ಶ್ರೀಮಂತ ಆಗಬೇಕಲ್ಲ, ಯು ಪರ್ಫಾರ್ಮ್ ದ ಲಕ್ಷ್ಮೀ ಪೂಜಾ, ಗಾಡೆಸ್ ಆಫ್ ವೆಲ್ತ್, ಸಂಪತ್ತಿನ ದೇವತೆ. He says, when she throws a glance at and it falls on someone, he becomes rich. Lakshmi world, just if she is pleased and just throws a glance on someone, ಯಾರ ಮೇಲೆ ಸುಮ್ಮನೆ ಕಣ್ಣು ಹಿಂಗೆ ಬಿಟ್ಟರೆ ಸಾಕು, he becomes rich. He becomes prosperous. He is treated by the world an eminent man. ಲಕ್ಷ್ಮಿ ಒಲ್ದು ಬಿಟ್ಟರೆ ಆ ಮನುಷ್ಯ, he is treated by the world as an eminent man. His words are treated as something of importance. ಅವನ ಮಾತುಗಳನ್ನು ಇಂಪಾರ್ಟೆಂಟ್ ವರ್ಡ್ಸ್ ಅಂತ ಎಲ್ಲ ಟ್ರೀಟ್ ಮಾಡ್ತಾರೆ. ಆಲ್ ದೀಸ್ ಯು ಸೀಮ್ ಟು ವಾಂಟ್. ನಿನಗಿದೆಲ್ಲ ಬೇಕಾದ್ರೆ ಲಕ್ಷ್ಮಿ ಇದ್ದವ್ರಿಗೇ ಜಗತ್ತಲ್ಲಿ ಮರ್ಯಾದೆ ಅಂತ ಪ್ರೀಸ್ ಹೇಳ್ತಾ ಇದ್ದಾರೆ. ದ ಮಾರ್ಗಯ್ಯ ಸೇಸ್, ವೈ ನಾಟ್? ಯಾರು ಬೇಡ ಅಂತಾರೆ? ನನಗೂ ಬೇಕು ಆ ಗೌರವ, ಆ ಮನ್ನಣೆ ಎಲ್ಲ ಲಕ್ಷ್ಮಿ ಒಲಿದಾಗ ಬರುವ ಮನ್ನಣೆ. ಹಾಗಾದರೆ ಯು ಪರ್ಫಾರ್ಮ್ ಲಕ್ಷ್ಮಿ ಪೂಜಾ. He takes out his snuff box, taps its lid and flicks it open and takes deep pinch. ತನ್ನ ಸ್ಟಫ್ ಬಾಕ್ಸ್ ನಶೆ ಡಬ್ಬಿ ತೆಗೆದು ಕುಟ್ಟಿ ಒಂದು ಡೀಪ್ ಪಿಂಚ್ ತಗೊಳ್ತಾನೆ. ದ ಪ್ರೀಸ್ಟ್ ಡಸಂಟ್ ಮೈಂಡ್. ಹಿ ಸೇಸ್, ಗೋ ಆನ್, ನೋ ಹಾರ್ಮ್ ಇನ್ ಇಟ್. ಎ ಡಿವೋಟಿ ಆಫ್ ಗಾಡೆಸ್ ಲಕ್ಷ್ಮಿ ನೀಡ್ ಕೇರ್ ಫಾರ್ ನಥಿಂಗ್. ಲಕ್ಷ್ಮಿಯ ಭಕ್ತ ಏನೂ ಕೇರ್ ಮಾಡಬೇಕಾಗಿಲ್ಲ ಈ ಥರ ಡೆಕೋರಮ್ ಎಲ್ಲ. ನಾಟ್ ಈವನ್ ದ ಫ್ಯಾಕ್ಟ್ ದಟ್ ಹಿ ಈಸ್ ಇನ್ ಎ ಟೆಂಪಲ್ ವೇರ್ ಎ ಸರ್ಟನ್ ಡೆಕೋರಮ್ ಈಸ್ ಟು ಬಿ ಫಾಲೋಡ್. ಟೆಂಪಲ್ ಇದ್ದಾಗ ಕೆಲವು ಡೆಕೋರಮ್ ಫಾಲೋ ಮಾಡಬೇಕು. ದ ಡಿವೋಟಿ ಆಫ್ ಲಕ್ಷ್ಮಿ ಈಸ್ ಇನ್ ನೋ ನೀಡ್ ಆಫ್ ಫಾಲೋಯಿಂಗ್ ಎನಿ ಡೆಕೋರಮ್. ಇಟ್ ಈಸ್ ಓನ್ಲಿ ಎ ಕ್ವಶನ್ ಆಫ್ ಸೆಲ್ಫ್ ಅಶ್ಯೂರೆನ್ಸ್. ಅವನಿಗೆ ಗೊತ್ತಿರೋ ಸರಿ ಅಷ್ಟೇ, ಸಾಕು ಅಷ್ಟೇ, ಸರಿನಾ ತಪ್ಪ ಅಂತ. ಹಿ ಹ್ಯಾಸ್ ಸೋ ಮಚ್ ಅಥಾರಿಟಿ ಇನ್ ಹಿಸ್ ಫೇಸ್, ಸೋ ಮಚ್ ಮನಿ ಇನ್ ಹಿಸ್ ಪರ್ಸ್. ಲಕ್ಷ್ಮಿಯ ಒಲಿದ ಲಕ್ಷ್ಮಿಯ ಭಕ್ತನ ಮುಖದಲ್ಲಿ ಒಂದು ರೀತಿಯ ಅಧಿಕಾರ ಇರುತ್ತೆ, ಮನಿ ಇರುತ್ತೆ ಇನ್ ಹಿಸ್ ಪರ್ಸ್. ಸೋ ಮೆನಿ ಟು ಡೂ ಇಸ್ ಬಿಡ್ಡಿಂಗ್. ಜಸ್ಟ್ ಇದು ಮಾಡು ಅದು ಮಾಡು ಸಾಕೋದಾರೆ. ಸೋ ಮೆನಿ ಪೀಪಲ್ ಆರ್ ವೇಟಿಂಗ್ ಅಟ್ ಹಿಸ್ ಆರ್ಡರ್ ಟು ಸರ್ವ್ ಹಿಮ್, that he cares for nothing really in the world. The one who has Lakshmi, who has money, no need to care for anybody, anything in the world. It's only the protege of goddess Saraswati who has to mind such things. ಸರಸ್ವತಿಯ ಭಕ್ತ ಆತ ಎಲ್ಲ ಡೆಕೋರಮ್ನ ಫಾಲೋ ಮಾಡಬೇಕು. ಲಕ್ಷ್ಮಿ ಭಕ್ತನಿಗೆ ಯಾವ ಡೆಕೋರಮ್ ಬೇಕಾಗಿಲ್ಲ. ಎವ್ರಿಥಿಂಗ್ ವಿಲ್ ಕಮ್ ಟು ಹಿಮ್ ಆನ್ ಇಟ್ಸ್ ಓನ್. ಬಟ್ ವೆನ್ ಸರಸ್ವತಿ ಫೇವರ್ಸ್ ಎ ಮ್ಯಾನ್, ದ ಅದರ್ ಗಾಡೆಸ್ ವಿತ್ಡ್ರಾಸ್ ಹರ್ ಫೇವರ್ಸ್. ಆದರೆ ಸರಸ್ವತಿ ಒಲ್ದು ಬಿಟ್ಟರೆ ಲಕ್ಷ್ಮಿ, ಶಿ ವಿಡ್ರಾಸ್ ಹರ್ ಫೇವರ್ಸ್. ಸರಸ್ವತಿ ಇದ್ದರೆ ಲಕ್ಷ್ಮಿ ಇರಲ್ಲ, ಲಕ್ಷ್ಮಿ ಇದ್ದರೆ ಸರಸ್ವತಿ ಇರಲ್ಲ. ದೇರ್ ಈಸ್ ಆಲ್ವೇಸ್ ಎ ರೈವಲ್ರಿ ಬಿಟ್ವೀನ್ ದ ಟು, ಬಿಟ್ವೀನ್ ದ ಪ್ಯಾಟ್ರನೇಜ್ ಆಫ್ ಸ್ಪೌಸ್ ಆಫ್ ವಿಷ್ಣು ಆ್ಯಂಡ್ ದ ಸ್ಪೌಸ್ ಆಫ್ ಬ್ರಹ್ಮ. ವಿಷ್ಣುವಿನ ಹೆಂಡತಿ, ಬ್ರಹ್ಮನ ಹೆಂಡತಿ, ಇವರ ನಡುವೆ ಯಾವಾಗಲೂ ರೈವಲ್ ಪ್ರತಿಸ್ಪರ್ಧೆ ಇರುತ್ತೆ. ಜಗಳ ಆಗಿದೆ ಅವರಿಬ್ಬರಿಗೆ. ಸಮ್ ಪರ್ಸನ್ಸ್ ಹ್ಯಾವ್ ದ ಗುಡ್ ಫಾರ್ಚೂನ್ ಟು ಬಿ ಕ್ಲೇಮ್ಡ್ ಬೈ ಬೋತ್. ಬಹಳ ಓನ್ಲಿ ದ ಫಾರ್ಚುನೇಟ್ ಪೀಪಲ್ ವಿಲ್ ಬಿ ಕ್ಲೇಮ್ಡ್ ಬೈ ಬೋತ್. ಅದೃಷ್ಟವಂತರಿಗೆ ಮಾತ್ರ ಇಬ್ಬರು ಒಲಿಯೋದು ಲಕ್ಷ್ಮೀ ಸರಸ್ವತಿಯರು. ಸಮ್ ಆನ್ ದ ಕಂಟ್ರಿ ಹ್ಯಾವ್ ದ ಮಿಸ್ಫಾರ್ಚೂನ್ ಟು ಬಿ ಅಬಾಂಡನ್ ಬೋತ್. ಇನ್ನು ಕೆಲವರು ಸಮ್ ಮಿಸ್ಫಾರ್ಚುನೇಟ್ ಪೀಪಲ್ ದೇ ಆರ್ ಅಬಾಂಡನ್ ಬೈ ಬೋತ್. ಕೆಲವರಿಗೆ ಲಕ್ಷ್ಮಿನೂ ಒಲಿಯಲ್ಲ, ಸರಸ್ವತಿನೂ ಒಲಿಯಲ್ಲ. ಕೆಲವು ಅದೃಷ್ಟವಂತರಿಗೆ ಲಕ್ಷ್ಮೀ ಸರಸ್ವತಿ ಇಬ್ಬರು ಒಲಿದು ಬಿಡ್ತಾರೆ. ಸೊ ಲಕ್ಷ್ಮಿ ಕೆಲವರಿಗೆ ಬರೀ ಲಕ್ಷ್ಮಿ ಮಾತ್ರ ಒಲಿತಾಳೆ, ಕೆಲವರಿಗೆ ಸರಸ್ವತಿ ಮಾತ್ರ ಒಲಿತಾಳೆ. ಮಾರ್ಗಯ್ಯ ಫೀಲ್ಸ್ ಇಮ್ಮೆನ್ಸ್ಲಿ ಪವರ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್. ಈಗ ಮಾರ್ಗಯ್ಯ he feels immensely powerful and important listening to these words. He has never known that anybody cares for him. ಅವನ ಲೈಫಲ್ಲೇ ಯಾರಾದರೂ ಅವನಿಗೆ ಕೇರ್ ಮಾಡ್ತಾರೆ ಅಂತ ಅವನಿಗೆ ಗೊತ್ತಿಲ್ಲ. ಆ್ಯಂಡ್ ನಾವು ಟು ಥಿಂಕ್ ದಟ್ ಟು ಗಾಡೆಸಸ್ ಆರ್ ಫೈಟಿಂಗ್ ಟು ಕನ್ಫರ್ ದೇರ್ ಫೇವರ್ಸ್ ಆನ್ ಹಿಮ್. ಇಬ್ಬರು ದೇವತೆಗಳು ಲಕ್ಷ್ಮೀ ಸರಸ್ವತಿ, ದೇ ಆರ್ ಫೈಟಿಂಗ್ ವಿತ್ ಈಚ್ ಅದರ್ ಟು ಕನ್ಫರ್ ದೇರ್ ಫೇವರ್ಸ್. ನೌ ಹಿ ಫೀಲ್ಸ್ as the most eminent and powerful person. He innocently asked the priest, why should they care for me? ಅವರಿಬ್ಬರು ನನಗೆ ಯಾಕೆ ಕೇರ್ ಮಾಡ್ತಿದ್ದಾರೆ? ದ ಪ್ರೀಸ್ಟ್ ರಿಪ್ಲೈಸ್, ಹೌ ಕ್ಯಾನ್ ವಿ ಕ್ವೆಶ್ಚನ್? ದೇವ್ರನ್ನ ನಾವು ಕೇಳೋಕ್ಕಾಗತ್ತಾ ಯಾಕೆ ಅಂತ?
ಹೌ ಕ್ಯಾನ್ ವಿ ಕ್ವಶನ್ ದ ಫ್ಯಾನ್ಸೀಸ್ ಆಫ್ ಗಾಡ್ಸ್? ದೇವ್ರಿಗೆ ಯಾವಾಗ ಏನು ಮನ್ಸಿಗೆ ಬರುತ್ತೆ ನಾವು ಕ್ವಶನ್ ಮಾಡೋಕ್ಕಾಗತ್ತಾ? ಉಲುಮಾನವರು ದೇ ಆರ್ ಜಸ್ಟ್ ದೇರ್, ಅವರಲ್ಲಿ ಇದ್ದಾರೆ ಅಷ್ಟೇ, ದಟ್ಸ್ ಆಲ್. ಇಟ್ಸ್ ಬಿಯಾಂಡ್ ಅವರ್ ಪವರ್ ಟು ಅಂಡರ್ಸ್ಟ್ಯಾಂಡ್. ಅವ್ರ ದೇವ್ರುಗಳು ಯಾಕೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡಿ ನಾವು ಅರ್ಥ ಮಾಡ್ಕೊಳಕ್ಕಾಗಲ್ಲಪ್ಪ. ಇಂಟಾಕ್ಸಿಕೇಟೆಡ್ ಬೈ ದಿಸ್ ಮಾರ್ಗಯ್ಯ, ಇಂಟಾಕ್ಸಿಕೇಟೆಡ್, ಮತ್ತು ಏರ್ದು ತಲೆಗೆ ಆಮೇಲೆ ಏರ್ತು. ಎ ಮ್ಯಾನ್ ಹೂಮ್ ದ ಗಾಡೆಸ್ ಆಫ್ ವೆಲ್ ಫೇವರ್ಸ್ ನೀಡ್ ನಾಟ್ ವರಿ ಮಚ್. ಲಕ್ಷ್ಮಿ ಒಲಿದ ಮನುಷ್ಯ ಯಾರಿಗೂ ಕೇರ್ ಮಾಡಬೇಕಾಗಿಲ್ಲ. ಹಿ ಕ್ಯಾನ್ ಬೈ ಆಲ್ ದ ನಾಲೆಡ್ಜ್ ಹಿ ರಿಕ್ವೈರ್ಸ್. ಒಬ್ಬ ವ್ಯಕ್ತಿ ಲಕ್ಷ್ಮಿ ಇದ್ಬಿಟ್ರೆ ಸಾಕು, ತನಗೆ ಬೇಕಾಗರ ಎಲ್ಲ ನಾಲೆಡ್ಜ್ನ ಹಿ ಕ್ಯಾನ್ ಬೈ ಅಂತಂದ. ಎಲ್ಲ ಜ್ಞಾನವನ್ನು ಕೊಂಡ್ಕೊಂಡ್ಬಿಡ್ಬೋದು. ಹಿ ಕ್ಯಾನ್ ಅಫೋರ್ಡ್ ಟು ಬೈ ಆಲ್ ದ ಗಿಫ್ಟ್ ದಟ್ ಗಾಡ್ ಸರಸ್ವತಿ ಹೋಲ್ಡ್ಸ್ ಇನ್ ದರ್ ಪಾಮ್. ಸರಸ್ವತಿ ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಎಲ್ಲ ವರವನ್ನು ಲಕ್ಷ್ಮಿ ಪುತ್ರ ಲಕ್ಷ್ಮಿ ಒಲಿದವನು ಕೊಂಡ್ಕೊಂಡು ಬಿಡ್ಬೋದು. ದ ಪ್ರೀಸ್ಟ್ ಚಕಲ್ಸ್. ಪ್ರೀಸ್ಟ್ಗೆ ನಗು ಬಂತು. ಈ ಚಕಲ್ಸ್ ಅಟ್ ಮಾರ್ಗಯ್ಯಸ್ ರೆಕ್ಲೆಸ್ ಸ್ಟೇಟ್ಮೆಂಟ್. ರೆಕ್ಲೆಸ್ ಸ್ಟೇಟ್ಮೆಂಟ್ ಈಸ್ ಮೇಕಿಂಗ್ ರೆಕ್ಲೆಸ್ ಇರ್ರೆಸ್ಪಾನ್ಸಿಬಲ್ ಸ್ಟೇಟ್ಮೆಂಟ್. ಜ್ಞಾನವನ್ನು ಲಕ್ಷ್ಮಿಯಿಂದ ಕೊಂಡ್ಕೊಳ್ಳೋಕ್ಕಾಗತ್ತಾ? ನೋ. ಜ್ಞಾನವನ್ನು ಗಳಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಕಷ್ಟ. ವೆನ್ ಮಾರ್ಗಯ್ಯ ಆಸ್ ದ ರೀಸನ್ ಫಾರ್ ದಿಸ್, he says that this is what every man who attains well thinks, and he is moving along the right line, and tells him to bring his horoscope. ಹೌದು, ನೀನು ಸರಿಯಾಗೇ ಯೋಚನೆ ಮಾಡ್ತಿದ್ಯಪ್ಪ, ಆದರೆ ಪ್ರೀಸ್ಟು ಸತ್ಯ ಹೇಳಲ್ಲ. ಸರಿಯಾಗೇ ಯೋಚನೆ ಮಾಡ್ತಿದ್ಯಾ, ನಾಳೆ ಯು ಬ್ರಿಂಗ್ ಯುವರ್ ಹಾರೋಸ್ಕೋಪ್ ಅಂತ ಹೇಳ್ತಾನೆ. ದ ನೆಕ್ಸ್ಟ್ ಡೇ ಮಾರ್ಗಯ್ಯ ಶೋಸ್ ಇಸ್ ಹಾರೋಸ್ಕೋಪ್ ಟು ದ ಪ್ರೀಸ್ಟ್. ನೆಕ್ಸ್ಟ್ ಡೇ ಮನೇಲಿ ಹುಡ್ಕಾಡಿ ತಡ್ಕಾಡಿ ಹೆಂಡತಿ ಕೇಳ್ತಾಳೆ, ಇನ್ನೊಂದು ಮದುವೆ ಆಗ್ತಿದ್ದೀರಾ, ಹಾರೋಸ್ಕೋಪ್ ಹುಡುಕ್ತಿದ್ದೀರಾ ಅಂತ. ಇಲ್ಲ ನಾನು ಇನ್ನೊಂದು ಮದುವೆ ಆಗಲ್ಲ, ಸುಮ್ಮನೆ ಇರು ಅಂತ ಧೈರ್ಯ ಹೇಳಿ ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಹಾರೋಸ್ಕೋಪ್ ತೊಗೊಂಬಂದು ತೋರಿಸ್ತಾರೆ. ಹಾರೋಸ್ಕೋಪ್ ನೋಡಿದಂಥ ಪ್ರೀಸ್ಟ್ ಹೇಳ್ತಾರೆ ಏನಂತ, ಸ್ಯಾಟರ್ನ್ ಈಸ್ ಮೂವಿಂಗ್ ಫ್ರಮ್ ದಿಸ್ ಹೌಸ್ ಟು ದಟ್ ಹೌಸ್. ಈ ಮನೆಯಿಂದ ಆ ಮನೆಗೆ ಸ್ಯಾಟರ್ನ್ ಶನಿ ಮೂವ್ ಆಗ್ತಿದ್ದಾರೆ. ಇಫ್ ಯು ಪ್ರಾಪಿಷಿಯೇಟ್ ಸ್ಯಾಟರ್ನ್, ಶನಿನ ನೀನು ಈಗ ತೃಪ್ತಿಪಡಿಸಿದ್ರೆ ನಿಮಗೆ ಲಕ್ಷ್ಮಿ ಒಲಿತಾಳೆ. ಇಟ್ ಟೆಲ್ಸ್ ಹಿಮ್ ಟು ಗೋ ಟು ದ ಟೆಂಪಲ್ ಆಫ್ ಪ್ಲಾನೆಟರಿ ಡೈಟೀಸ್ ಆ್ಯಂಡ್ ಪ್ರೇ ಬೈ ಆಫರಿಂಗ್ ಹನಿ. ಜೇನನ್ನು ಕೊಟ್ಬಿಟ್ಟು ಆ ಪ್ಲಾನೆಟರಿ ಡೈಟೀಸ್ ಇದೆಯಲ್ಲ, ನವಗ್ರಹ ದೇವಸ್ಥಾನ, ಅಲ್ಲಿ ಹೋಗ್ಬಿಟ್ಟು ನೀನು ಪ್ರೇಯರ್ ಮಾಡು ಅಂತ. ಮಾರ್ಗಯ್ಯ ಆಸಿಮ್ ವೇರ್ಗೆ ಐ ಕ್ಯಾನ್ ಗೆಟ್ ಹನಿ, ಜೇನಲ್ಲಿ ಸಿಗುತ್ತೆ. He recollect that when his household was managed by his parents, there was always the stock of honey. ಅವ್ರ ತಂದೆ ತಾಯಿ ಇದ್ದಾಗ ಮನೇಲಿ ಯಾವಾಗಲೂ ಹನಿ ಸ್ಟಾಕ್ ಇರ್ತಿತ್ತು. ಅಂಡ್ ವೆನ್ ದೇ ಹ್ಯಾವ್ ಬಿಕಮ್ ಇಂಡಿಪೆಂಡೆಂಟ್ ಫ್ಯಾಮಿಲಿ, he began to manage without honey. The priest tells that Margaya, who shows the way to the world to increase their cash, stands defeated before honey. ಇಡೀ ಪ್ರಪಂಚಕ್ಕೆ ದುಡ್ಡು ಮಾಡೋದು ಹೆಂಗೆ ಅಂತ ತೋರಿಸ್ತಾನೆ ಮಾರ್ಗಯ್ಯ, ಹನಿ ಮುಂದೆ ಸೋತೋಗ್ಬಿಟ್ಟಲ್ಲಯ್ಯ ಅಂತ ಹೇಳ್ತಾನೆ. ದೆನ್ he tells him to go to the temple on Saturday and go around its corner thrice. He says that Saturn is the most powerful entity. ದೇವಸ್ಥಾನದಲ್ಲಿ ಅಲ್ಲಿದೆಯಲ್ಲ, ಆ ದೇವಸ್ಥಾನದಲ್ಲಿ ಮೂಲೆಯಲ್ಲಿ ಪ್ಲಾನೆಟರಿ ಡೈಟೀಸ್ ಇದೆ, ಅಲ್ಲಿ ಹೋಗಿ ಸ್ಯಾಟರ್ನ್ಗೆ ವರ್ಷಿಪ್ ಮಾಡು. ಸ್ಯಾಟರ್ನ್ ಇಸ್ ದ ಮೋಸ್ಟ್ ಪವರ್ಫುಲ್ ಎಂಟಿಟಿ, ತುಂಬ ಶಕ್ತಿಶಾಲಿಯಾಗಿರ್ತಕ್ಕಂಥ ದೇವರು. ಇಫ್ ಹಿ ಈಸ್ ಗ್ರಾಟಿಫೈಡ್, ಅವ್ನು ತೃಪ್ತಿ ಆಗ್ಬಿಟ್ಟ ಅಂದರೆ ಈ ಕ್ಯಾನ್ ಮೇಕ್ ಹಿಮ್ ಎ ರೂಲರ್ ಆಫ್ ದಿಸ್ ವರ್ಲ್ಡ್, ಆರ್ ಈ ಕ್ಯಾನ್ ಜಸ್ಟ್ ಥ್ರೋ ಹಿಮ್ ಡೌನ್ ಇನ್ ದ ಓಷನ್ ಆಫ್ ಮಿಸರಿ. ಶನಿದೇವ ಒಲ್ದು ಬಿಟ್ರೆ, ತೃಪ್ತಿ ಆಗ್ಬಿಟ್ರೆ ಇಡೀ ಜಗತ್ತಿಗೆ, ಇಡೀ ಪ್ರಪಂಚಕ್ಕೆ ನಿನ್ನ ಯಜಮಾನ ಮಾಡಿಬಿಡ್ತಾನೆ, ರೂಲರ್ ಆಫ್ ದ ವರ್ಲ್ಡ್ ಮಾಡ್ತಾನೆ. ಇಲ್ಲ ಅಂದರೆ ನಿನ್ನನ್ನು ಹಿ ವಿಲ್ ಡ್ರೌನ್ ಯು ಇನ್ ದ ಓಷನ್ ಆಫ್ ಮಿಸರಿ, ದುಃಖದ ಸಮುದ್ರದಲ್ಲೇ ಮುಳುಗಿಸ್ಬಿಡ್ತಾನೆ ಅಂತ. ನೋ ಬಡಿ ಕ್ಯಾನ್ ಎಸ್ಕೇಪ್ ಹಿಮ್ ಅಂಡ್ ಇಟ್ ಇಸ್ ಬೆಟರ್ ಟು ಕೀಪ್ ಹಿಮ್ ಇನ್ ಗುಡ್ ಹ್ಯೂಮರ್. ಶನಿನ ಯಾವಾಗಲೂ ನಾವು ಸುಪ್ರಸನ್ನನಾಗಿಟ್ಕೋಬೇಕು ಅಂತ ಹೇಳ್ತಾನೆ. ಯಾರು ಶನಿ ಕಾಟದಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತಾನೆ. ಮಾರ್ಗಯ್ಯ ಅಗ್ರೀಸ್ ಟು ಫಾಲೋ ದ ವರ್ಡ್ಸ್ ಆಫ್ ಪ್ರೀಸ್ಟ್. ಆಯಿತು, ನಿಮ್ಮ ಮಾತಿನಂತೆ ಕೇಳ್ತೀನಿ ಅಂತ ಬರ್ತಾನೆ. ಬೈ 4 o'clock ದ ಪ್ರೀಸ್ಟ್ ಗಿವ್ಸ್ ಹಿಮ್ ದ ಲಿಸ್ಟ್ ಆಫ್ ಥಿಂಗ್ಸ್ ಹಿ ನೀಡೆಡ್ ಫಾರ್ ದ ಪೂಜಾ ಆ್ಯಂಡ್ ದ ಇನ್ಸ್ಟ್ರಕ್ಷನ್ಸ್ ರಿಗಾರ್ಡಿಂಗ್ ದ ಪರ್ಫಾರ್ಮೆನ್ಸ್ ಆಫ್ ಲಕ್ಷ್ಮೀ ಪೂಜಾ. 4 ಗಂಟೆಗೆ ಏನೇನು ಲಕ್ಷ್ಮೀ ಪೂಜೆಗೆ ಬೇಕು ಆ ಲಿಸ್ಟ್ ಕೊಡ್ತಾರೆ, ಹೇಗೆ ಮಾಡಬೇಕು ಹೇಳ್ಕೊಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಒಂದು ಸಾಂಸ್ಕ್ರಿಟ್ ವರ್ಸನ್ನು ಬರ್ಕೊಡ್ತಾರೆ. ಅದನ್ನು ಲಕ್ಷ್ಮೀ ಪೂಜೆಗೆ ಒಂದು ರೆಡ್ ಲೋಟಸ್ ತೊಗೊಂಬಂದು ಬರ್ನ್ ಇಟ್ಸ್ ಪೆಟಲ್ಸ್, ಅದರ ದಳಗಳನ್ನು ಸುಟ್ಟು ಅದರ ಮಿಕ್ಸ್ ದ ಆ್ಯಶ್ ವಿತ್ ಗೀ, ತುಪ್ಪದಲ್ಲಿ. ಎಂಥ ತುಪ್ಪ? ಪ್ರೊಡ್ಯೂಸ್ ಫ್ರಮ್ ದ ಮಿಲ್ಕ್ ಆಫ್ ಗ್ರೇ ಕಲರ್ಡ್ ಕೌ. ಗ್ರೇ ಕಲರ್ಡ್ ಕೌನಲ್ಲೇ ಮಿಲ್ಕ್ನ ಅಲ್ಲಿ ಮಾಡಿರ್ತಕ್ಕಂಥ ತುಪ್ಪದಲ್ಲೇ ಅದರ ಆ್ಯಶನ್ನು, ಬೂದಿಯನ್ನು ಮಿಕ್ಸ್ ಮಾಡಿ ಆಫ್ಟರ್ ದ ಪೂಜಾ ಪುಟ್ ಇಟ್ ಬಿಟ್ವೀನ್ ಹಿಸ್ ಐಬ್ರೋಸ್, ಕಣ್ಣಿನ ಹುಬ್ಬಿನ ಮಧ್ಯೆ ಇಟ್ಕೋ ಪೂಜೆ ಆದಮೇಲೆ. ಆ್ಯಂಡ್ ಐ ಶುಡ್ ಗೆಟ್ ದ ಡೀರ್ ಸ್ಕಿನ್, ಜಿಂಕೆಯ ಚರ್ಮನೇ ಬೇಕು.
ಪೂಜೆ ಮಾಡಲಿಕ್ಕೆ ಅದ್ರ ಮೇಲೆ ಕುತ್ಕೊಂಡು. ಹಿ ಟೆಲ್ಸ್ ದಟ್ ಹಿ ಗೆಟ್ಸ್ ದ ರೆಡ್ ಲೋಟಸ್ ಬಿಯಾಂಡ್ ಸರಯು ಟುವರ್ಡ್ಸ್ ದ ನಾರ್ತ್ ಇನ್ ಎ ಪಾಂಡ್ ವಿತ್ ಎ ರೋಯಿನ್ ಟೆಂಪಲ್. ಸರಯು ನಾರ್ತ್ ಕಡೆ ಇರ್ತಕ್ಕಂಥ ಸರಯು ನದಿಯಿಂದ ಆಚೆ ಇರುವ ಒಂದು ರೋಯಿನ್ಡ್ ಟೆಂಪಲ್, ಪಾಳು ಬಿದ್ದ ದೇವಾಲಯದ ಪಕ್ಕದಲ್ಲಿರೋ ಪಾಂಡಲ್ಲಿ ನಿಮಗೆ ರೆಡ್ ಲೋಟಸ್ ಸಿಗುತ್ತೆ ಅಂತಾನೆ. ಮಾರ್ಗಯ್ಯ ಹ್ಯಾಸ್ 200 rupees ವಿತ್ ಹಿಮ್. ಮಾರ್ಗಯ್ಯನ ಹತ್ರ 200 rupees ಇದೆ. He gives his wife 100 rupees and the list of articles he is needed to offer to Lakshmi in morning and evening. ಮಾರ್ಗಯ್ಯನ ಹತ್ರ 200 rupees ಇದೆ. ನನ್ನ ವೈಫ್ಗೆ 100 rupees ಕೊಟ್ಬಿಟ್ಟು ಲಿಸ್ಟ್ ಕೊಡ್ತಾನೆ. ಬೆಳಗ್ಗೆ ಮತ್ತು ನನಗೆ ಸಂಜೆಗೆ ಪೂಜೆಗೆ ನೋಡೋ ಜಾಗರಿ ಬೇಕು, ಬೆಲ್ಲ, ಟರ್ಮರಿಕ್, ಅರಿಶಿನ, ಕಲರ್ಡ್ ಕುಕ್ಕುಡ್ ರೈಸ್, ರಿಫೈನ್ಡ್ ಶುಗರ್ ಅಂದರೆ ರಿಫೈನ್ಡ್ ಶುಗರ್, ಕಲ್ ಸಕ್ಕರೆ, ಬ್ಲ್ಯಾಕ್ ಗ್ರಾಮ್ ಕೇಕ್ ಆ್ಯಂಡ್ ಸ್ವೀಟ್ ಆ್ಯಂಡ್ ಸಿಸೇಮ್, ಎಳ್ಳು ಉಂಡೆ, ಕರ್ಡ್, ಸ್ಪೈಸ್, ರೈಸ್ ಆ್ಯಂಡ್ ಬ್ಲ್ಯಾಕ್ ಗ್ರಾಮ್ ಕೇಕ್ ಅಂದರೆ ಉದ್ದಿನ ಕಾಳಿನ ಕೇಕ್ ಬೇಕು, ರೊಟ್ಟಿ ಆ್ಯಂಡ್ ವೇರಿಯಸ್ ಕೈಂಡ್ಸ್ ಆಫ್ ಫ್ರೂಟ್ ಆ್ಯಂಡ್ ಹನಿ, ಇನ್ನೂ ಏನೇನೋ ಫ್ರೂಟ್ ಹನಿ ಎಲ್ಲ ಬೇಕು. ಮಾರ್ಗಯ್ಯ ಕ್ಲೀನ್ಸ್ ಅ ಲಿಟಲ್ ರೂಮ್ ಆಫ್ ಹಿಸ್ ಹೌಸ್ ಆ್ಯಂಡ್ ಟೆಲ್ಸ್ ಹಿಸ್ ವೈಫ್ ಟು ಡ್ರಾ ದ ವೈಟ್ ಫ್ಲೋರ್ ಡಿಸೈನ್ಸ್ ಆನ್ ದ ಫ್ಲೋರ್. ತನ್ನ ಲಿಟಲ್ ರೂಮನ್ನು ಕ್ಲೀನ್ ಮಾಡಿ ಹೆಂಡತಿಗೆ ಹೇಳ್ತಾನೆ, ವೈಟ್ ಫ್ಲೋರ್ ಅಕ್ಕಿ ಹಿಟ್ಟಿಂದ ರಂಗೋಲಿ ಬಿಡು ಅಂತ. ಈ ಟೈಸ್ ಎ ಸ್ಟ್ರಿಂಗ್ ಆಫ್ ಮ್ಯಾಂಗೋ ಲೀವ್ಸ್ ಅಕ್ರಾಸ್ ದ ಡೋರ್ಗೆ, ಹೊಸಲಿಗೆ ಮೇಲ್ಗಡೆ ಆತ ಸ್ಟ್ರಿಂಗ್ ಆಫ್ ಮ್ಯಾಂಗೋ ಲೀವ್ಸ್ ಅಂದರೆ ಮಾವಿನ ತೋರಣ ಕಟ್ತಾನೆ. ಈ ಪುಟ್ಸ್ ಅಪ್ ಎ ಶಾರ್ಟ್ ಪೆಡೆಸ್ಟಲ್ ಅಂಡ್ ಪ್ಲೇಸಸ್ ದ ಪಿಕ್ಚರ್ ಆಫ್ ಗಾಡೆಸ್ ಲಕ್ಷ್ಮಿ ಆನ್ ಇಟ್. ಒಂದು ಸಣ್ಣ ಪೆಡೆಸ್ಟಲ್ ಮಾಡಿ, ಪೀಠ ಭಾಗವನ್ನು ಮಾಡಿ, ಪುಟ್ಸ್ ದ ಪಿಕ್ಚರ್ ಆಫ್ ಗಾಡೆಸ್ ಲಕ್ಷ್ಮಿ ಆನ್ ಇಟ್. ಹಿ ಬಿಗಿನ್ಸ್ ದ ಪೂಜಾ ಆನ್ ದ ಫುಲ್ ಮೂನ್ ಡೇ ದಿನ ಆತ, ಹುಣ್ಣಿಮೆಯ ದಿನ ಆತ ಪೂಜೆಯನ್ನು ಶುರು ಮಾಡ್ತಾನೆ. ಹಿ ಶಟ್ಸ್ ದ ಡೋರ್ ಆ್ಯಂಡ್ ಸಿಟ್ಸ್ ಬಿಫೋರ್ ದ ಇಮೇಜ್ ಆಫ್ ಲಕ್ಷ್ಮಿ. ಬಾಗಿಲು ಮುಚ್ಚಿ ಲಕ್ಷ್ಮಿಯ ವಿಗ್ರಹದ ಮುಂದೆ ಕುಳಿತುಕೊಳ್ತಾನೆ ಭಕ್ತಿಯಿಂದ. ಹಿ ಡಸ್ ನಾಟ್ ಓಪನ್ ದ ಡೋರ್ ಟು ಹಿಸ್ ಸನ್, ದೋ ಹಿ ಬ್ಯಾಂಗ್ಸ್ ಆನ್ ಇಟ್ ಅಗೇನ್ ಆ್ಯಂಡ್ ಅಗೇನ್. ಹಿ ಕೀಪ್ಸ್ ಓನ್ಲಿ slide opening of the window shutter through which a small ray of light comes in. He wears a lion cloth soaked in water. ಮಗ ಬಾಗಿಲು ತಟ್ಟಿರುತ್ತಾಗೆಲ್ಲ ಒಂಚೂರು ಕಿಟಕಿಲಿ ಬೆಳಕು ಬಿಟ್ಕೊಂಡಿದ್ದಾನೆ. ಒಂದು ಲಯನ್ ಕ್ಲಾತ್ ಅಂದರೆ ಒಂದು ಕಚ್ಚೆಯನ್ನು ಹಾಕ್ಕೊಂಡಿದ್ದಾನೆ, ಸೋಕ್ಡ್ ಇನ್ ವಾಟರ್, ಒದ್ದೆ ಆಗಿರ್ತಕ್ಕಂಥದ್ದು. ವೆರೈಟಿ ಆಫ್ ಸ್ಮಾಲ್ ಆರ್ಟಿಕಲ್ಸ್ ಆರ್ ಸ್ಪ್ರೆಡ್ ಔಟ್ ಬಿಫೋರ್ ಹಿಮ್ ಇನ್ ಲಿಟಲ್ ಪಾನ್ಸ್. ವೆರೈಟಿ ಆಫ್ ಸ್ಮಾಲ್ ಆರ್ಟಿಕಲ್ಸ್ನ ಒಂದು ಪಾನಲ್ಲಿ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಕೂತಿದ್ದಾನೆ. ಹಿ ಇನ್ಸ್ಕ್ರೈಬ್ಸ್ ಎ ಸರ್ಟನ್ ಸಾಂಸ್ಕ್ರಿಟ್ ಸಿಲಾಬಲ್ ಆನ್ ಎ ಪೀಸ್ ಆಫ್ ಡೀರ್ ಸ್ಕಿನ್. ಒಂದು ಡೀರ್ ಸ್ಕಿನ್, ಜಿಂಕೆಯ ಚರ್ಮದ ಮೇಲೆ ಸಾಂಸ್ಕ್ರಿಟ್ ಸಿಲಾಬಲ್ಸ್, ಸಂಸ್ಕೃತದ ಅಕ್ಷರವನ್ನು ಬರೆದು ಹಿ ಟೈಸ್ ಇಟ್ ರೌಂಡ್ ಹಿಸ್ ನೆಕ್ ವಿತ್ ಎ ಸ್ಟ್ರಿಂಗ್. ಹಿ ಚಾಂಟ್ಸ್ ದ ಮಂತ್ರ. ಆ ಮಂತ್ರವನ್ನು ಬಾಯಲ್ಲಿ ಹೇಳ್ತಾನೆ. ಹಿ ಹ್ಯಾಸ್ ಟು ರಿಪೀಟ್ ದ ಮಂತ್ರ 1000 times ಈಚ್ ಡೇ ಸಿಟ್ಟಿಂಗ್ ಬಿಫೋರ್ ದ ಇಮೇಜ್ ಆಫ್ ಗಾಡೆಸ್ ಇಮೇಜ್ ಮುಂದೆ ಕುತ್ಕೊಂಡು ಫಾರ್ 1000 times ಹಿ ಹ್ಯಾಸ್ ಟು ಚಾಂಟ್. 1000 ಸಾರಿ ಪ್ರತಿದಿನ. ಹಿ ವೇರ್ಸ್ ಎ ಲಯನ್ ಕ್ಲಾತ್ ಸಾಫ್ಟ್ ಇನ್ ವಾಟರ್, ಎ ರೆಡ್ ಸಿಲ್ಕ್ ಧೋತಿ, ಸ್ಮೇಸ್ ಇಸ್ ಫೋರೆಡ್ ವಿತ್ ಅಂಡ್ ಬಾಡಿ ವಿತ್ ಸೇಕ್ರೆಡ್ ಆಶಿಂದ, ವಿಭೂತಿಯಿಂದ ಹಣೆಗೆ ದೇಹಕ್ಕೆಲ್ಲ ವಿಭೂತಿ ಪಟ್ಟೆ ಬೆಳ್ಕೊತಾನೆ. ದ ಕ್ರೈಸ್ ಆಫ್ ದ ಪೆಡ್ಲರ್ಸ್ ಇನ್ ದ ಸ್ಟ್ರೀಟ್ ಆರ್ ಸಬ್ಮರ್ಜ್ ಇನ್ ದ ಕಂಟಿನ್ಯೂಸ್ ಹಮ್ ದಟ್ ಪ್ರೊಸೀಡ್ ಫ್ರಮ್ ಹಿಸ್ ಓನ್ ಥ್ರೋಟ್. ಅವನ ಧ್ವನಿಯ ಜೊತೆಗೆ, ಮಂತ್ರೋಚ್ಚಾರಣೆ ಜೊತೆಗೆ ಬೀದಿಲಿ ಪೆಡ್ಲರ್ಸ್, ಬೀದಿಯ ವ್ಯಾಪಾರಿಗಾರರು ಮತ್ತು ಅವನ ಮಗನ ಕಂಟಿನ್ಯೂಸ್ ಶೌಟ್ ಆಫ್ ಅಪ್ಪ ಅಪ್ಪ ಈಸ್ ಹರ್ಡ್ ಬೈ ಹಿಮ್. A little light comes through the small opening of the shutter. The room is filled with the scent of incense, ಗಂಧದ ಕಡ್ಡಿ, ಕ್ಯಾಂಫರ್, ಕರ್ಪೂರ, ಸ್ಯಾಂಡಲ್ ಡಸ್ಟ್, ಶ್ರೀಗಂಧದ ಪುಡಿ, ಜಾಸ್ಮಿನ್, ಇದೆಲ್ಲದರ ಘಮ ಪರಿಮಳ ಬರ್ತಿದೆ. ಆಲ್ ದಿಸ್ mingled perfume uplift the heart and thoughts of ಮಾರ್ಗಯ್ಯ. ಈ ಸುಗಂಧಮಯ ಪರಿಮಳ ಭರಿತವಾದಂಥ ಆ ವಾತಾವರಣದಲ್ಲಿ ಮಾರ್ಗಯ್ಯನ ಹೃದಯ ಇಟ್ uplifts and his thoughts and feelings are uplifted. He is filled with the feeling of holiness. ತಾನು ತುಂಬ ಪವಿತ್ರ, sacred ಅನ್ನೋ ಭಾವನೆ ಬರುತ್ತೆ. engendered by the feel of red silk at his waist. ಒಂದು ಅಲ್ಲಿರ್ತಕ್ಕಂಥ ಪರ್ಫ್ಯೂಮ್ ಆಫ್ ವೇರಿಯಸ್ ಥಿಂಗ್ಸ್ ಆ್ಯಂಡ್ ದೆನ್ ಹಿಸ್ ರೆಡ್ ಸಿಲ್ಕ್ ಕ್ಲಾತ್, ಎರಡೂ ಅವನಿಗೆ ಒಂದು ರೀತಿಯ ಹ್ಯಾಸ್ ಇನ್ಕ್ರೀಸ್ಡ್ ಇನ್ ಹಿಮ್, ಕ್ರಿಯೇಟೆಡ್ ಇನ್ ಹಿಮ್ filled him with the feeling of being holy. He is gratified at the thought of his wife's obedience. His wife has become more obedient. She is not quarreling nowadays, and he is gratified, he is satisfied, he is happy at this thought. His wife gets up at 5. He prepares the jaggery, sweetened rice which has to be offered to the goddess. 5 ಗಂಟೆಗೆ ಎದ್ದು
ಜಾಗರಿ ಸ್ವೀಟ್ ಆ್ಯಂಡ್ ರೈಸ್ ಮಾಡಿ ಕೊಡ್ತಾರೆ ದೇವರಿಗೆ ನೈವೇದ್ಯ ಮಾಡಲಿಕ್ಕೆ. ಆಸ್ ಶಿ ಸಿಟ್ಸ್ ಡೌನ್ ವಿತ್ ಐ ಶಟ್ ಹಿ ಸೇಸ್ ಟು ಹಿಮ್ಸೆಲ್ಫ್, ಐ ಹ್ಯಾವ್ ಅಚೀವ್ಡ್ ಡಿಫಿಕಲ್ಟ್ ಥಿಂಗ್ಸ್, ಗ್ರೇ ಕೌಸ್ ಮಿಲ್ಕ್ ಬಟರ್, ರೆಡ್ ಲೋಟಸ್ ಮೇಡ್ ಇನ್ ಟು ಬ್ಲ್ಯಾಕ್ ಪೇಸ್ಟ್ ದಿಸ್ ಟೈಮ್. ಲಾಸ್ಟ್ ವೀಕ್ ಐ ಕುಡ್ ನಾಟ್ ಬಿಲೀವ್ ದಟ್. ಇದೆಲ್ಲ ಹೇಳ್ಕೊಳ್ತಾನೆ, ನನಗೆ ಇದೆಲ್ಲ ಸಿಕ್ಕಿದೆ, ರೆಡ್ ಲೋಟಸ್, ಗ್ರೇ ಕೌಸ್ ಮಿಲ್ಕ್, ಬಟರ್, ಗೀ ಅಂತ ಎಲ್ಲ ಹೇಳ್ಕೊಂಡು ಆಮೇಲೆ ಬಿಗಿನ್ಸ್ ಟು ಅಟರ್ ದ ಮಂತ್ರ. ಇಟ್ ಲುಕ್ಡ್ 8 hours ಟು ರಿಪೀಟ್ ದ ಮಂತ್ರ ಫಾರ್ 1000 times. ಒಂದು ದಿನಕ್ಕೆ 1,000 ಸರಿ ಹೇಳಬೇಕು ಅಂತ ಪೂಜೆ ಕೂತ್ರೆ. ಇಟ್ ಟುಕ್ಸ್ 8 hours ಫಾರ್ ಹಿಮ್. ದೆನ್ ಹಿ ರೆವರೆಂಟ್ಲಿ ಪುಟ್ಸ್ ದ ಬ್ಲ್ಯಾಕ್ ಪೇಸ್ಟ್ ಬಿಟ್ವೀನ್ ಆನ್ ಹಿಸ್ ಫೋರ್ಹೆಡ್. ಆಮೇಲೆ ಪೂಜೆ ಮುಖದಲ್ಲೇ ಮಂತ್ರ ಆದಮೇಲೆ ಆಫ್ಟರ್ ಚಾಂಟಿಂಗ್ ಮಂತ್ರ ರೆವರೆಂಟ್ಲಿ ಗೌರವದಿಂದ ಭಕ್ತಿಯಿಂದ ಅವನ ಹಣೆ ಮೇಲೆ ಮಧ್ಯದಲ್ಲಿ ಆ ಪೇಸ್ಟನ್ನು ಇಟ್ಕೊಳ್ತಾನೆ, ಲೋಟಸ್ ಬ್ಲ್ಯಾಕ್ ಪೇಸ್ಟನ್ನು. ಲೈಟ್ಸ್ ದ ಕ್ಯಾಂಪ್ ಫಾರ್ ಕರ್ಪೂರ ಹಚ್ಚಿ, ಕಾಲ್ಸ್ ಇಸ್ ವೈಫ್ ಅಂಡ್ ಚೈಲ್ಡ್ ಅಂಡ್ ಸ್ಪ್ರಿಂಕಲ್ಸ್ ದ ಹೋಲಿ ವಾಟರ್. ಮಗ ಹೆಂಡತಿನ ಕರೆದು ಕರ್ಪೂರದ ಆರತಿ ಕೊಟ್ಟು ಈ ಸ್ಪ್ರಿಂಕಲ್ಸ್ ದ ಹೋಲಿ ವಾಟರ್, ತೀರ್ಥ ಅವ್ರ ಮೇಲೆ ಸ್ಪ್ರಿಂಕಲ್ ಮಾಡ್ತಾನೆ. ಈ ಜಾಸ್ ಏಕ್, ಅದಾದಮೇಲೆ ಗೊತ್ತಾಗತ್ತೆ ಜಾಸ್ ಏಕ್, ದವಡೆಗಳು ನೋಯುತ್ತೆ. ಇಸ್ ಟಂಗ್ ಹ್ಯಾಸ್ ಬಿಕಮ್ ಡ್ರೈ, ನಾಲ್ಗೆ ಒಣಗೋಗಿದೆ. ಹಿ ಫೀಲ್ಸ್ ಫೇಂಟ್ ವಿತ್ ಹಂಗರ್, ಸುಸ್ತಾಗ್ತಿದೆ ಹಸಿವಿನಿಂದ. ಸಿನ್ಸ್ ಹಿ ಹ್ಯಾಸ್ ಟು ಫಾಸ್ಟ್ ಕಂಪ್ಲೀಟ್ಲಿ ವೈಲ್ ಪ್ರೇಯಿಂಗ್. ಆ 8 hours ಚಾಂಟಿಂಗ್ ಆಫ್ ಮಂತ್ರ ಫಾರ್ 1000 times. ಆ ಟೈಮಲ್ಲಿ ಹಿ ಹ್ಯಾಸ್ ಟು ಫಾಸ್ಟ್ ಅಂದರೆ ಉಪವಾಸ ಇರಬೇಕು. ಹಿ ಫಾಲೋಸ್ ದಿಸ್ ಕೋರ್ಸ್ ಫಾರ್ 40 days, 40 ದಿನ ಈ ರೀತಿ ಭಾಳ ನಿಷ್ಠೆಯಿಂದ ಮಾರ್ಗಯ್ಯ ಪೂಜೆ ಮಾಡ್ತಾನೆ, ವ್ರತ ಮಾಡ್ತಾನೆ, ಲಕ್ಷ್ಮೀ ವ್ರತ. ವೆನ್ ಹಿ ಎಮರ್ಜಸ್ ಫ್ರಮ್ ದ ಲಿಟಲ್ ರೂಮ್, he has a beard and mustache. When he comes out of that, after the completion of the puja, he has a beard, ಗಡ್ಡ ಬಂದಿದೆ, ಮೌಸ್ಟಾಶ್, ಮೀಸೆ ಬೆಳೆದಿದೆ, and hair on his nape, ಕತ್ತಿನ ಮೇಲೆ ಕೂದಲು ಉದ್ದ ಬೆಳೆದಿದೆ. he has been told not to shave in the course of this penance. ಈ ವ್ರತ ಮಾಡುವಾಗ ನೀನು ಶೇವ್ ಮಾಡೋ ಆಗಿಲ್ಲ ಅಂತ ಹೇಳಿದ್ದಾರೆ. ಈ ಲುಕ್ಸ್ ವೆನರೇಬಲ್, ಬಟ್ ಹಿ ಈಸ್ ಲುಕಿಂಗ್ ವೆರಿ ವೆನರೇಬಲ್, ರೆಸ್ಪೆಕ್ಟೇಬಲ್, ಮುಂಚೆಗಿಂತ ಗೌರವಯುತವಾಗಿ ಕಾಣ್ತಿದ್ದಾನೆ. ಈಸ್ ವಾಯ್ಸ್ ಬಿಕಮ್ಸ್ ವೀಕ್, ವಾಯ್ಸ್ ವೀಕ್ ಇದೆ, ಬಟ್ ಕೆನಾಟ್ ಅಟರ್ ಸ್ಪೀಚ್ ವಿತೌಟ್ ಆಟೋಮೆಟಿಕಲಿ ಮಿಕ್ಸಿಂಗ್ ಇಟ್ ಅಪ್ ವಿತ್ ಹೋ ಗಾಡ್ ಈಸ್ ಹೂ ಆಫರ್ ಶೆಲ್ಟರ್. ಆದರೆ ಏನೇ ಮಾತಾಡಲಿ ಆಟೋಮೆಟಿಕಲಿ ನ್ಯಾಚುರಲಿ ಅವನಿಗೆ ಹೋ ಗಾಡ್ ಈಸ್ ಹೂ ಆಫರ್ ಶೆಲ್ಟರ್ ಆ ಮಂತ್ರನೇ ಬರುತ್ತೆ. ಎಲ್ಲ ದೇವಿ ಮಹಿಮೆ ಅಂತೀವಿ ನೋಡಿ, ಒಂದೊಂದ್ಸರಿ ಅದೇ ಮಾತಾಡಿ ಅಂತ. ಆ ರೀತಿ ಅವನಿಗೆ ಮಾತು ಬಿಟ್ಟರೆ, ಬಾಯಿ ಬಿಟ್ಟರೆ ಸಾಕು, ಈ ಅಟಸ್ ದಟ್ ಮಂತ್ರ. ಈ ಲುಕ್ಸ್ ಲೈಕ್ ಅನ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ ಹೂ ಹ್ಯಾಸ್ ಎಮರ್ಜ್ ಫ್ರಮ್ ದ ಆರ್ಡೀಲ್ ಬಟ್ ವಿತ್ ಟ್ರೈಂಫ್ ಆ್ಯಂಡ್ ಗ್ಲೋಯಿಂಗ್ ಫೇಸ್. ಎಕ್ಸಾಮಿನೇಷನ್ ಸ್ಟೂಡೆಂಟ್ಸ್ ಸ್ಟಡಿ ರಜಾ ತೊಗೊಂಡು ಓದ್ಕೊಂಡು ಆಮೇಲೆ ಆಫ್ಟರ್ ರೈಟಿಂಗ್ ದ ಎಕ್ಸಾಮ್ ಇದೆ ಎಲ್ಲ ಕಷ್ಟಬಿಟ್ಟು ಆಚೆಗೆ ಬರ್ತಾರಲ್ಲ, ಹಿ ಈಸ್ ಲುಕಿಂಗ್ ಲೈಕ್ ದಟ್ ಎಕ್ಸಾಮಿನೇಷನ್ ಸ್ಟೂಡೆಂಟ್ who has emerged from the ordeal of writing the exam. ಎಕ್ಸಾಮ್ ಬರೆಯೋಕೆ ಆಗ್ತಾ ಇಲ್ಲ, ಮುಗಿಸ್ಕೊಂಡು ಟ್ರಯಂಫೆಂಟ್ ಗ್ಲೋಯಿಂಗ್ ಫೇಸ್, ದಿಗ್ವಿಜಯದ ಹೊಳೆಯುವ ಮುಖದಿಂದ ಆಚೆ ಬರೋ ಹಾಗೆ ಬಂದಿದ್ದಾನೆ. ಹಿ ಹಸ್ ಲಾಸ್ಟ್ 10 pounds in weight. 10 pound ಹೊಟ್ಟೋಗಿದೆ. ಅವನ ಕತ್ತಿನ ಎಲ್ಲ ಇರ್ತಕ್ಕಂಥ ಎಲ್ಲ ಕೊಬ್ಬು ಕರಗಿ ಹೋಗಿದೆ. ಆ್ಯಂಡ್ ಹಿ ಲುಕ್ಸ್ ಯಂಗರ್ ದ್ಯಾನ್ ಬಿಫೋರ್ ಆ್ಯಂಡ್ ಹಿ ಲುಕ್ಸ್ ವೆರಿ ವೆನರೇಬಲ್. I think you have understood this session of Margayya's performance Lakshmi Puja. You go to the textbook, you go to the video once again. If you have any doubt or queries, post it in the comment box after the group. Take care. Bye.